ಹಾಯ್ ಗೈಸ್, ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಇವತ್ತು ಕೆಲಸ ಏನಪ್ಪಾ ಅಂದ್ರೆ ದೇವ್ರ ಮನೆಗೆ ಪೂಜೆ ಮಾಡ್ಬೇಕಾಯ್ತು. ಅದಕ್ಕೆ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ದೇವ್ರ ಮನೆ ಕ್ಲೀನ್ ಮಾಡೋಣ ಅಂತ ಹೋದೆ. ಕರೆಂಟ್ ಇರಲಿಲ್ಲ ಅಂತ ಹೋಯ್ತಿತ್ತು. ಅದಕ್ಕೆ ಹೋದ್ರೆ ಕಟ್ಟಕ್ ಬರಲ್ಲ. ಹೂವು ಆದ್ರೂ ಏರ್ಸೋಣ ಅನ್ಬಿಟ್ಟು ಹೂವು ಏರ್ಸ್ಕೊಂಡ್ ಕೂತಿದ್ದೆ. ಕಾಲ್ ಚುಕ್ಕಾದ್ರು ಆಗ್ತವೆ ಅಂತ ಅಂದ್ಬಿಟ್ಟು ನೋಡಿ ಗೈಸ್, ಹೂವು ಏರ್ಸ್ಕೊಂಡ್ ಕೂತಿದ್ದೆ. ಆಮೇಲೆ ಕರೆಂಟ್ ಇಲ್ವಲ್ಲ, ಅದಕ್ಕೆ ಕರೆಂಟ್ ಲೈನ್ ಫೋನ್ ಮಾಡಿದೆ. ಅವ್ರಿಗೆ ಇನ್ಫಾರ್ಮ್ ಇಲ್ವಂತೆ ಗೈಸ್, ಅದಕ್ಕೆ ಹಾಕ್ತೀನಿ ಅಂತ ಹೇಳಿದ್ರು. ಅಷ್ಟೊತ್ತಿಗೆ ನಮ್ಮ ಅಪ್ಪಂಗೆ ಫೋನ್ ಮಾಡಿ ಇನ್ನೊಂದ್ ಸ್ವಲ್ಪ ಹೂವು ಬೇಕಾಯ್ತು, ಅದಕ್ಕೆ ಹೂವು ತಗೊಂಬರಪ್ಪ ಅಂತ ಹೇಳಿದೆ. ಸರಿ ತನ್ಕೊಂಡ್ ಕೊಡ್ತೀನಿ ಅಂತ ಗೈಸ್. ಆಮೇಲೆ ತನ್ಕೊಂಡ್ ಕೊಡ್ತೀನಿ ಅನ್ನತ್ತೆಲ್ಲ ಅದಕ್ಕೆ ಸುಮ್ಮನಾದೆ. ಆಮೇಲೆ ಕರೆಂಟ್ ಬಂತು ಗೈಸ್ ಅಂತ ಇಂತು. ಆಮೇಲೆ ಎಲ್ಲ ಕ್ಲೀನ್ ಮಾಡ್ಕೊಂಡೆ ಗೈಸ್ ಕ್ಲೀನಾಗೆ. ಆಮೇಲೆ ನಮ್ಮ ಅಪ್ಪ ಫೋನ್ ಮಾಡ್ಬಿಟ್ಟು ಬಾಯಿಲಿ ಹೂವು ಇಸ್ಕೊಂಡು ಹೋಗುವಂತು. ಹೂವು ನೋಡಿ ಗೈಸ್ ಇಷ್ಟು ತನ್ಕೊಂಡ್ ಕೊಟ್ಟೈತಿ. ಹೂವು ಹಾರ ಎಲ್ಲ ತನ್ಕೊಂಡ್ ಕೊಟ್ಟೈತೆ. ಆಮೇಲೆ ಕಂಪ್ಲೀಟ್ಲಿ ನೋಡಿ ಗೈಸ್ ಪೂಜೆ ಮಾಡಿದೆ. ನೋಡಿ ಎಷ್ಟು ಚೆನ್ನಾಗೈತೆ ಗೈಸ್. ನೋಡಿ ಚೆನ್ನಾಗೈತೆ ಗೈಸ್. ಇಷ್ಟ ಆದರೆ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ ಗೈಸ್, ಈ ಥರ ಪೂಜೆ ಮಾಡಿದ್ದೀನಿ. ಚೆನ್ನಾಗೈತೆ ಗೈಸ್ ನೋಡ್ರಿ. ಆಮೇಲೆ ನಮ್ಮ ಅಕ್ಕ ಅದೇನೋ ಗೋಬಿ ಮಾಡ್ತೀನಿ ಅಂತ ಮಾಡ್ತಿದ್ಲು.